ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮೇಷ ರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಜನರಲ್ ರೀಡಿಂಗು, ಸೊ ಟ್ಯಾರೋ ರೀಡಿಂಗ್ ಅಂತೂ ಅಲ್ವಾ, ಚಾರ್ಟ್ ನೋಡಿಬಿಟ್ಟು ಮಾಡ್ತಾ ಇರೋ ಅಸ್ಟ್ರಾಲಜಿಕಲ್ ರೀಡಿಂಗ್ ಅಂತ ಹೇಳ್ತೀನಿ ನಾನು. ಈ ವರ್ಷ ಸೂರ್ಯನ ವರ್ಷ ಅಂತ ಹೇಳ್ತೀವಿ, ಲಾಸ್ಟ್ ಇಯರ್ಸ್ ಮಾರ್ಸ್ ಇಯರ್ ಅಂತ ಹೇಳ್ತೀವಿ. ಮಂಗಳನ ವರ್ಷ ಆಗಿತ್ತು ಲಾಸ್ಟ್ ಇಯರ್, ಮಂಗಳ ಗ್ರಹದ ಪ್ರಭಾವ. ಸೊ ಈ ವರ್ಷ ನಿಮಗೆ ಸೂರ್ಯನ ಪ್ರಭಾವ ಹೆಚ್ಚಿರೋದ್ರಿಂದ ನಿಮಗೆ ಸ್ಪೆಷಲಿ ಮೇಷರಾಶಿಯವ್ರಿಗೆ ನಾವು ಸಾಡೆ ಸಾತಿ ಆರಂಭವಾಗೋ ವರ್ಷ ಅಂತಲೂ ಕರಿತೀವಿ. ಸೊ ಇದು ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಬೇಡಿ. ಸೊ ಶನಿ ಯಾವ್ಯಾವ ದೃಷ್ಟಿ ಯಾವ್ಯಾವ ಪ್ಲ್ಯಾನೆಟ್ಸ್ ಮೇಲೆ ಹಾಕ್ತಾಯಿದ್ದಾನೆ, ನಿಮ್ಮ ಪರ್ಸ್ನಲ್ ಚಾರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಮೇಷರಾಶಿಯವ್ರಿಗೆ ನಾವು ಶನಿ ಮಂಗಲ್ ಕಾಂಬಿನೇಷನ್ ಇರೋದ್ರಿಂದ ಏನು ಹೇಳ್ತೀವಿ ಅಂದರೆ, ಈಗೋ ಜಾಸ್ತಿ ಆಗ್ಬೋದು ಈ ವರ್ಷ. ನಿಮಗೆ ಮೇ ಬಿ ಆ ಈಗೋನೇ ನಿಮಗೆ ತುಂಬ ವಿಷಯಗಳು, ತುಂಬ ಕೆಲಸ ಹಾಳು ಮಾಡೋದಾಗಿರ್ಬೋದು, ಫ್ಯಾಮ್ಲಿ ಫೈಟ್ಸ್ ಆಗಿರ್ಬೋದು, ಸಮಥಿಂಗ್ ಈಗೋಯಿಂದನೇ ಲಾಸಸ್ ಹೇಳ್ತೀನಿ ನಾನು. ಮೇ ಬಿ ನಿಮ್ಮದು ಮೇಷ ಲಗ್ನ ಇದ್ದರೆ, ನಿಮ್ಮದು ಮೊದಲನೇ ಮನೆಯಲ್ಲಿ ಫಸ್ಟ್ ಹೌಸ್ ಲಗ್ನದಲ್ಲಿ, ಸೊ ಖಂಡಿತವಾಗ್ಲೂ ಮೇಯಿಂದ ನಿಮಗೆ ಏನು ಹೇಳ್ತೀವಿ, ಮೇಷ ಲಗ್ನ ಇದ್ದರೆ ಖಂಡಿತವಾಗ್ಲೂ ಮೇಷ ರಾಶಿ ಇದ್ದರೂ ಮೇ ತಿಂಗಳಿಂದ ನಿಮಗೆ ಸಾಡೆ ಸಾತಿ ಎಫೆಕ್ಟ್ಸ್ ನೋಡೋಕ್ಕೆ ಸಿಗುತ್ತೆ. ಮೇ ಬಿ ಲೈಫಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು ಅಂತ ನಾನು ಹೇಳ್ತೀನಿ. ಹೆಲ್ತ್ ಕೆಟ್ಟೋಗ್ಬೋದು, ಸ್ಪೆಷಲಿ ಕೆಲವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳ್ತೀನಿ. ಒಂದು ಸೈಡ್ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ಬೋದು, ಡಿಸ್ಟರ್ಬೆನ್ಸ್ ಹೇಳ್ತೀನಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೆದರಿಸ್ತಾ ಇದ್ದೀನಿ ಅಂತಲ್ಲ, ಬಟ್ ನಿಮ್ಮದೇನಾದರೂ ಲೋನ್ ಇದ್ದರೆ, ಸಾಲ ಮುಟ್ಸೋಕ್ಕೆ ತುಂಬ ಒಳ್ಳೆಯ ವರ್ಷ ಅಂತ ನಾನು ಹೇಳ್ತೀನಿ. ಶತ್ರುನಾಶ ಆಗುವಂಥ ವರ್ಷ ಇದು. ಸೊ ಅಚ್ಚೇ ಕರ್ಮ ಅಂತ ಹೇಳ್ತೀವಿ. ನೀವು ಒಳ್ಳೆಯ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಶನಿ ನಿಮಗೆ ಕೆಟ್ಟದ್ದು ಮಾಡಲ್ಲ. ನೀವು ಲಾಯಲ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮೋಸ ಹೋಗಲ್ಲ. ನೀವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಸುಳ್ಳು ಹೇಳಲ್ಲ ಅಂದರೆ ಯಾರಿಂದನೂ ನೀವು ಮೋಸ ಹೋಗಲ್ಲ. ಇನ್ ಕೇಸ್ ಹಣ ತುಂಬ ಖರ್ಚಾಗ್ಬೋದು, ಹಾಸ್ಪಿಟ್ಲ್ ಬಿಲ್ಸ್ನ ನೀವು ನೋಡಬೇಕಾಗ್ಬೋದು, ಬಟ್ ನಿಮ್ಮ ಚಾರ್ಟಲ್ಲಿ ಏನಾದರೂ ಶನಿ 7th ಹೌಸ್ಗೆ ದೃಷ್ಟಿ ಹಾಕ್ತಾಯಿದ್ರೆ, 7ನೇ ಮನೇಲಿ ದೃಷ್ಟಿ ಹಾಕ್ತಾಯಿದ್ರೆ, ಮೇ ಬಿ ನಿಮ್ಮ ಲಕ್ ಎನ್ಹಾನ್ಸ್ ಆಗುತ್ತೆ, ಲಾಟ್ರಿ ಕೂಡ ನಿಮ್ಗೆ ಹೊಡಿಬೋದು ಅಂತ ಹೇಳುತ್ತೆ ಚಾರ್ಟು. 3rd ಹೌಸ್ ದೃಷ್ಟಿ ಏನಾದರೂ, ಕೆಲವ್ರಿಗೆ 3rd ಹೌಸ್ ಶನಿ ದೃಷ್ಟಿ ಹಾಕ್ತಾಯಿದ್ರೆ 25th ಜುಲೈ ಆದಮೇಲೆ ಅದು ವಕ್ರಿ ಆಗುತ್ತೆ ನೋಡಿ. ಸೊ ಶನಿ ದೃಷ್ಟಿ ವಕ್ರಿ ಆಗುತ್ತೆ, ಅಲ್ಲಿ ಗುರುನೂ ಇರ್ತಾನೆ 11ನೇ ಮನೆ. ಸೊ ಮಾರ್ಚ್ ಆದಮೇಲೆ ನಿಮಗೆ 2nd ಜೂನಿಂದ ಹಿಡಿದು 25 ಜುಲೈ ಮತ್ತು ಮಾರ್ಚ್ 11ವರೆಗೂ ನಾನೇನು ಹೇಳ್ತೀನಿ ಅಂದರೆ, ಮದುವೆ ಆಗಿಲ್ಲ ಅಂದರೂ ಮದುವೆ ಆಗೋಕ್ಕೆ ಒಳ್ಳೆ ಟೈಮ್ ಈ ವರ್ಷ ಅಂತ ಹೇಳ್ತೀನಿ. ಸೊ ಜೂನ್ ಆದಮೇಲೆ ನೀವು ಹತ್ತತ್ರ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏನು ಹೇಳ್ತೀವಿ ನಾವು, ಆಪರ್ಚುನಿಟೀಸ್ ಬರೋ ಅಂಥ ಕಾಲ ಅಂತ ಹೇಳ್ತೀವಿ. ಯಾವಾಗಲಾದರೂ ಸಾಡೆ ಸಾತಿ ನಡೀತಾ ಇದೆ ಅಂದರೆ ಯಾವಾಗಲೂ ಕೆಟ್ಟದ್ದು ಮಾಡಲ್ಲ, ವ್ಯಕ್ತಿ ಮೇಲೆ ನೋಡಿ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ನೀವು ತುಂಬ ಒಳ್ಳೆಯ ವ್ಯಕ್ತಿ, ಆನೆಸ್ಟಾಗಿ ನೀವು ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ನಾನು ಬ್ಲೆಸ್ಸಿಂಗ್ಸ್ನ ಹೇಳ್ತೀನಿ. ಫೇಮಸ್ ಆಗೋ ಟೈಮ್ ಅಂತ ಹೇಳ್ತೀವಿ. ಲೈಕ್ ಈಗ ಶುಕ್ರ ದಶೆ ನಡೀತಾ ಇದ್ದರೆ ಹೇಗೆ ಲಾಟ್ರಿ ಆಗುತ್ತೆ, ಹಾಗೆ ಇದು ಕೂಡ ಅಂತ ನಾನು ಹೇಳ್ತೀನಿ. ಫಾರಿನ್ಗೆ ಹೋಗೋ ಚಾನ್ಸಸ್ ಸಿಗ್ಬೋದು. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ಲೋಗಿ ಸೆಟಲ್ ಆಗಬೇಕು ಅಂತ, ಸೊ ಖಂಡಿತವಾಗ್ಲೂ ಪ್ರಮೋಷನ್ ಹೇಳ್ತೀನಿ. ಫಾರಿನ್ ಲ್ಯಾಂಡ್ ಹೇಳ್ತೀನಿ. ಅಕ್ಟೋಬರ್ ಮತ್ತು ಡಿಸೆಂಬರಲ್ಲಿ ನಾನು ಕೆಲವರಿಗೆ, ತುಂಬ ಕಮ್ಮಿ ಜನಕ್ಕೆ, ಸೊ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗ್ಬೋದು. ಬಿ ವೆರಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ. ಬಟ್ ಸ್ಟಿಲ್ ಏನು ಅಂದರೆ, ನಿಮಗೆ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರ್ಬೋದು. ಶನಿ ಕಾರ್ಮಿಕ್ ನಾಟ್ಸ್ನ ಕಟ್ ಮಾಡ್ತಾನೆ. ಸೊ ನಿಮಗೆ ಯಾರು ಫ್ಯೂಚರಲ್ಲಿ, ಸೊ ಅವರಿಂದ ಯಾವುದೇ ಫ್ಯೂಚರ್ ಗ್ರೋತ್ ಇಲ್ಲ, ಅವ್ರನ್ನ ನಿಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳನ್ನ ಕಟ್ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತೀನಿ. ಇನ್ನು ಸ್ಟೂಡೆಂಟ್ ಇರೋರಿಗೆ ಖಂಡಿತವಾಗ್ಲೂ
ತುಂಬ ಕಾನ್ಸಂಟ್ರೇಟೆಡ್ ಆಗಿ ನೀವು ಓದಬೇಕು. ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ ಈ ವರ್ಷ ನೀವು ಸ್ಟೂಡೆಂಟ್ ಆಗಿದ್ದರೆ ಮೇ ನಂತರ. ಸೊ ಕೆಲವ್ರಿಗೆ ಎಕ್ಸಾಮ್ಸಲ್ಲಿ ಬ್ಯಾಕ್ಲಾಗ್ಸ್ ಆಗ್ಬೋದು, ನೀವು ಟಾಪರ್ ಅಂತ ಇರೋರು ಜಸ್ಟ್ ಪಾಸ್ ಆಗ್ಬೋದು. ಇನ್ನು ಹೆಲ್ತ್ ವಿಚಾರದಲ್ಲೂ ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಹೋಗ್ಬೋದು, ಚಿಕ್ಕ ಪುಟ್ಟ ಸರ್ಜರೀಸ್ ಕೂಡ ಆಗಬಹುದು. ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ. ಸೊ ಯಾರಾದರೂ ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಬಿ ವೆರಿ ಕೇರ್ಫುಲ್. ಯಾರು ನಿಮ್ಮ ಸರೌಂಡಿಂಗ್ ಇದ್ದಾರೆ ಒಂಚೂರು ಮೇ ನಂತರ ಕೇರ್ಫುಲ್ ಆಗಿರಿ. ಕೆಲವೊಂದು ರೆಮಿಡಿಗಳನ್ನ ತೊಗೊಳ್ಳಿ, ಮಾಡಿ. ಶನಿಗೆ ರಿಲೇಟೆಡ್ ರೆಮಿಡೀಸ್ ಅಂತ ಹೇಳ್ತೀನಿ. ಇನ್ನು ಲವ್ ಲೈಫಲ್ಲಿರೋರಿಗೆ ಬಿ ವೆರಿ ಕೇರ್ಫುಲ್. ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಜೂನ್ ಆದಮೇಲೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು.